anybody is there? Hello? ನಮ್ಮನ್ ಕಟ್ಟಾಕಿರೋ ವಿಷಯ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ನಿಮ್ಮನ್ ಸುಮ್ನೆ ಬಿಡಲ್ಲ. ಯಾರೀ ನಮ್ನ ಕಟ್ಟಾಕಿದ್ದು? ಮೀಟರ್ ಇದ್ರೆ ಕಣ್ಮುಂದೆ ಬಾರೋಲ್ಲೇ. Yes, it's me. ಮದುವೆ 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 ನಾನು ಮದುವೆ ಆಗೋಣ ಅಂತ 45 ಜನ ಹುಡುಗಿರು ನೋಡಿದೆ. 45 ಜನ ಹುಡುಗಿರಲ್ಲಿ ದಿ ವರ್ಸ್ಟ್ 4 ಜನ ಹುಡುಗಿರು ಅಂದ್ರೆ ನೀವೇ ಕಣ್ರೆ. ಅಂದ್ರೆ ನಾವು ಡಿಮ್ಯಾಂಡ್ ಮಾಡೋದೇ ತಪ್ಪಾ? ಡಿಮ್ಯಾಂಡ್ ಡೋಂಟ್ ಡಿಮ್ಯಾಂಡ್ ದ ಡಿಮ್ಯಾಂಡ್. ಇಫ್ ಯು ಡಿಮ್ಯಾಂಡ್ ದ ಡಿಮ್ಯಾಂಡ್, ಡಿಮ್ಯಾಂಡ್ ಡಿಮ್ಯಾಂಡ್ಸ್ ಯು. ಅಂತ ಡಿಮ್ಯಾಂಡ್ ನಾವೇನೋ ಮಾಡಿದ್ವಿ. ಓಹೋ, ಕಲಿಯುಗದ ಸಾವಿತ್ರಿ. ಬಂದೆ 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 ಬಂದೆ. ನೋಡಮ್ಮ, ಮದುವೆ ಅನ್ನೋದು 2 ಮನಸ್ಸುಗಳು ಒಂದಾಗೋದು, 2 ಮೈ ಒಂದಾಗೋದಲ್ಲ. ಏನೇನು ಡಿಮ್ಯಾಂಡ್ಸ್ ಇಟ್ಟೆ ನೀನು? ಚೂರು ನೋಡಲಿ. ಹಾಯ್ ಮಗ. ಸಾರಿ ಕಣ, ಸ್ವಲ್ಪ ಲೇಟ್ ಆಯಿತು. ಹೇಗಿದ್ಯಾ? ಚೆನ್ನಾಗಿದ್ದೆ ಮಗ. ಮದುವೆ ಆಯ್ತು, BP ಬಂತು, ಮಗು ಆಯ್ತು, ಶುಗರ್ ಬಂತು, ಈಗ ಡೈವರ್ಸ್ ಆಯ್ತು, BP ಕಂಟ್ರೋಲ್ ಬಂದಿದೆ. ಲವ್, ನೀನು ಮದುವೆ ಆಗಿ ಓಡಿಸ್ಕೊಂಡಿದ್ದೆ ತಾನೆ? ಮತ್ತೆ ನನಗೆ ಯಾಕೆ ಮದುವೆ ಆಗೋದು ಹುಡುಗಿ ನೋಡ್ತಾ ಇದೆಯಾ? ರೋಡಲ್ಲಿ ಹೋಗೋರ್ಗೆಲ್ಲ ಆಕ್ಸಿಡೆಂಟ್ ಆಗ್ಬಿಡ್ತಾ? ಮದುವೆ ಆಗಿ ಚೆನ್ನಾಗಿರೋರು ಇದಾರೆ ಕಣ. ಮಗ, ಇವಳೆ ಕಣ ನಾನು ಹೇಳಿದ ಹುಡುಗಿ. ಹಾಯ್, ಇವ್ರೆ ನಿಮ್ಮ ಮದ್ವೆ ಆಗೋ ಗಂಡು. ಸಾರಿ ಬಾಸ್, ನಿಮ್ಮ ಹೊಟ್ಟೆನೆ ಕೋಳಿ ಅಂತ ಹೇಳ್ತಿದ್ದೀರಾ. ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡು ತಾಳಿ ಕಟ್ಟಿದ ಮೇಲೆ ಅವ್ರ ಮದ್ವೆ ಗಂಡಾಗೋದು. ಅಲ್ಲಿವರೆಗೂ ಜಸ್ಟ್ ಹುಡುಗ ಅಷ್ಟೇ. ಆಯ್ತು, ಇವನೇ ನಿಮ್ ನೋಡಕ್ ಬಂದಿರೋ ಹುಡುಗ. ನೀವು ಗಂಡ್ಸಾ? ಕೇಳ್ತಾಳೆ ನೋಡಿ, ನಾನೊಬ್ಬ ಗಂಡಸ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮ್ಮ ಜಾತಿ ಯಾವುದು, ನಿಮ್ಗೆ ಆಸ್ತಿ ಎಷ್ಟಿದೆ, ನೀವು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ, ಕಪ್ಪುಗಿದ್ದೀರಾ, ಬೆಳ್ಳಗಿದ್ದೀರಾ, ಇದೆಲ್ಲ ನಂಗೆ ಬೇಕಾಗಿಲ್ಲ. ಬೆಡ್ರೂಮಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅಷ್ಟೇ ನಂಗೆ ಬೇಕಾಗಿರೋದು. ನನ್ನ ಮದುವೆ ಆಗೋ ಹುಡುಗ ವಯಸ್ಸಲ್ಲಿ 2 ವರ್ಷ ಚಿಕ್ಕವನಾಗಿರ್ಬೇಕು. ಬೆಡ್ರೂಮಲ್ಲಿ 1.5 ಗಂಟೆ ನಿಂತು ಆಟ ಆಡೋನಾಗಿರ್ಬೇಕು. ನಾನೊಬ್ರು ಡಾಕ್ಟರ್ ನಂಬರ್ ಕೊಡ್ತೀನಿ, ಅಲ್ಲಿಗೆ ಹೋಗಿ ನಿಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಸರ್ಟಿಫಿಕೇಟ್ ತಗೋಬನ್ನಿ. ಅಲ್ಲ, ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ. ಕ್ಯಾನ್ ಯು ರಿಮೂವ್ ಯೋರ್ ಶರ್ಟ್? ಏನಂದ್ರಿ? ಸ್ವಲ್ಪ ನಿಮ್ಮ ಶರ್ಟ್ ರಿಮೂವ್ ಮಾಡ್ತೀರಾ? ಏನೋ ಶರ್ಟ್ ತೆಗೆ ಅಂತವಳೆ. ಏನಾಗಲ್ಲ. ಇವಳಿಗಿಂತ ಇವನಿಗೆ ಕಾತರ ಜಾಸ್ತಿ ಇದೆ. ನಿಮ್ಮ ಏರಿಯಾದಲ್ಲಿ ಜಿಮ್ ಯಾವ ಕಡೆ ಇದೆ ಅಂತಾನೆ ನೋಡಿಲ್ಲ ಅನ್ಸುತ್ತೆ. ಅಂದ್ರೆ ಹೋಮ್ ವರ್ಕೌಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಒಂದೇ ಸ್ಟ್ರೆಚಲ್ಲಿ ಎಷ್ಟು ಪುಷಪ್ಸ್ ಮಾಡ್ತೀರಾ? ಪುಷಪ್ ಅಂದ್ರೆ ಅಂದ್ರೆ ಇತ್ತೀಚೆಗೆ ಟ್ರೈ ಮಾಡಿಲ್ಲ. ಮಾಡಿ. ಅಂದ್ರೆ ನಿಮ್ಮ ಮುಂದೆ ಪುಷಪ್ಸ್ ಎಲ್ಲ ಬೇಡ ಅನ್ಸುತ್ತೆ. ನಂಗೆ 100 ಪುಷಪ್ಸ್ ಮಾಡೋ ಹುಡುಗ ಬೇಕು. 25ಕ್ಕೆ ಸುಸ್ತಾಗಿದ್ದೀರಾ ಅಂದ್ರೆ ಬಾಡಿ ಸ್ಟ್ರೆಂತ್ ವೀಕ್ ಇದೆ. ಕಣ್ಣು ಮುಚ್ಕೊಂಡು ಒಂದೇ ಕಾಲಲ್ಲಿ ಎಷ್ಟೊತ್ತು ನಿಂತ್ಕೋತೀರಾ? ನಾನು ಒಂದೇ ಕಾಲಲ್ಲಿ ನಿಮ್ಮ ಮುಂದೆ.
ಸಿ ನಾನು ಏನೇ ತಗೊಂಡ್ರು ಟ್ರಯಲ್ ಮಾಡಿನೇ ತಗೊಳ್ಳೋದು. ನಾವಿಬ್ರು ಒಂದ್ಸಲ ಡೇಟ್ಗೆ ಹೋಗೋಣ, ಆಮೇಲೆ ಮದುವೆ ಮಾತುಕತೆ ಮುಂದುವರ್ಸೋಣ. ಅಲ್ಲ ಮದುವೆಗೆ ಮುಂಚೆ ಹೆಂಗೆ? ನನಗೆ ವರ್ಜಿನಿಟಿ ಮೇಲೆಲ್ಲ ನಂಬಿಕೆ ಇಲ್ಲ. ಬಾಯ್. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ಹೋಗಕ್ಕೆ ಮುಂಚೆ ಒಂದು ಕಿವಿ ಮಾತು. ಏನು? ಒಂದು ಮೊಬೈಲ್ಗೆ ಒಂದೇ ಚಾರ್ಜರ್ ಯೂಸ್ ಮಾಡಿದ್ರೆ ಭಾಳ ಒಳ್ಳೇದು. ಅದು ನಂಗೆ ಗೊತ್ತಿದೆ. ಚಾರ್ಜರ್ ತಗೋಬೇಕಿದ್ರೆ ಚಾರ್ಜ್ ಆಗುತ್ತಾ ಇಲ್ವಾ ಅಂತ ನೋಡ್ಬಿಟ್ಟೆ ತಗೊಳ್ಳೋದು. ಹಾಂ. ಸಂಸಾರ ಅಂದ್ರೆ ಕ್ರಿಕೆಟ್ ಮ್ಯಾಚ್ ಅಲ್ಲ, ನೆಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಗ್ರೌಂಡ್ ಗಿಳಕ್ಕೆ ಎಲ್ಲ ಮಾಡ್ತಾ ಮಾಡ್ತಾ ಕಲಿಬೇಕು. ಎಲ್ಲ ಪುಸ್ತಕ ಅಂತ ಬಂದ್ಬಿಡಲ್ಲ. ಅಲ್ಲ ನಾನೇನ್ ತಪ್ಪು ಮಾಡ್ದೆ? ಯಾರ್ದದು ಅಶರೀರವಾಣಿ? ಕತ್ರಿಗುಪ್ಪೆ ಕತ್ರಿನ, ನಿಮ್ಮ ಅಮ್ಮ ಅತ್ತಿಗುಪ್ಪೆ ಅತ್ತೆ. ಇಬ್ರು ಸೇರಿ ಏನೇನು ಕಂಡೀಷನ್ಸ್ ಇಟ್ರಿ. ನಮಸ್ತೆ ಆಂಟಿ. ಅಮ್ಮ, ಸೌಮ್ಯ. ಇಲ್ಲಿ ಹುಡುಗಿ ನೋಡಕ್ ಬಂದಿದ್ದೀವ, ಓಯ್ ರೂಮ್ ಬಂದಿದ್ದೀವ. ಇಲ್ಲಿ ಹುಡುಗ ನಾನು. ಆಂಟಿ, ಮನೆಗೆ ಬಂದವರಿಗೆ ಕಾಫಿ ಕೊಡೋದು ಪದ್ಧತಿ. ನೀವು ನಮ್ಮ ಡಿಮ್ಯಾಂಡ್ಸ್ಗೆಲ್ಲ ಓಕೆ ಅಂದರೆ ಕಾಫಿ ಏನು ಬಿರಿಯಾನಿನೇ ಕೊಡಿಸ್ತೀವಿ. ಏನ್ ಕಂಡೀಷನ್ ಹೇಳಿ? ನನ್ನ ಮಗಳನ್ನ ಮಗು ಥರ ಸಾಕಿದ್ದೀನಿ. ನಮ್ಮನೇನು ಮರ ಥರ ಸಾಕಿದಾರ? ನಮ್ಮನ್ನು ಮಗು ಥರನೇ ಸಾಕಿದಾರ ಆಂಟಿ. ಅಂದರೆ ಅವಳಿಗೆ ಅಡುಗೆ ಮಾಡಕ್ ಬರಲ್ಲ. ಏನಾದರೂ ಬೇಕು ಅಂದರೆ ಹೊರಗಡೆನೆ ತರಿಸ್ಬೇಕಾಗತ್ತೆ. ನನ್ಗೆ ಸೀರೆ ಉಟ್ಕೊಳ್ಳೋಕು ಬರಲ್ಲ. ಉಡ್ಬೇಕಂದ್ರೆ ಆಚೆಯಿಂದ ಸೀರೆ ಉಡ್ಸೋರ್ನ ಕರೆಸ್ಬೇಕು. ಆಮೇಲೆ ನೀವೇ ಮನೆ ಅಡಿ ಆಗಬೇಕು. ನೀವ್ ನನ್ ಕಾಲ್ ಹೊತ್ಬೇಕು, ಕಾರ್ ಹತ್ತುವಾಗ ಡೋರ್ ತೆಗಿಬೇಕು, 24 ಗಂಟೆ ಚಿಂಡು, ಬುಜ್ಜಿ, ಬಂಗಾರ, ಅಮ್ಮು ಅಂತ ಪೆಟ್ ನೇಮ್ ಇಟ್ಟು ಕರಿಬೇಕು. ಒಟ್ನಲ್ಲಿ ಹಸ್ಬೆಂಡ್ ಲಿಟಲ್ ಪ್ರಿನ್ಸಸ್ ಆಗಿರ್ಬೇಕು. ಡ್ಯಾಡಿ ಲಿಟಲ್ ಪ್ರಿನ್ಸಸ್ ಕೇಳಿದ್ದೀನಿ. ಇದ್ಯಾವ್ದು ಹಸ್ಬೆಂಡ್ ಲಿಟಲ್ ಪ್ರಿನ್ಸಸ್? ಹೊಸದಾಗಿ ಅವರೇ ಕ್ರಿಯೇಟ್ ಮಾಡ್ಕೊಟ್ಟಾರೆ. ಮುಂದೆ ನಿಮ್ ಮೆದೆ ಮೇಲೆ ನನ್ ಮುಖ ಅಚ್ಚ ಹಾಕಿಸ್ಕೋಬೇಕು. ಆಮೇಲೆ ಬ್ಲಡ್ ಗ್ರೂಪ್ AB ನೆಗೆಟಿವ್ ಆಗಿರ್ಬೇಕು. ನಾನ್ ಕೇಳ್ದಾಗ ಬ್ಲಡ್ ಕಿಡ್ನಿ ಕೊಡ್ಬೇಕು. ಏನ್ ಇಡ್ಲಿಗೆ ಚಟ್ನಿ ಕೇಳ್ದಂಗೆ ಕೇಳ್ತಾವಳೆ. ಅವಳು ಮಗು ಮಾಡ್ಕೊಳಲ್ಲ. ಮಗು ಆದ್ಮೇಲೆ ಅವಳ ಬಾಡಿ ಶೇಪ್ ಔಟ್ ಆಯ್ತು, ದಪ್ಪ ಆದ್ಲು ಅಂತ ಬಿಟ್ಟೋಗ್ಬಿಟ್ರೆ ಆಮೇಲೆ ಅವಳು ಒಪ್ಪಿದ್ರೆ ಮಾತ್ರ ನೀವು ಅವಳನ್ನ ಮುಟ್ಟಬೇಕು. ಅಪ್ಪಿ ತಪ್ಪಿ ನೀವಾಗಿ ಏನಾರು ಹೋದ್ರೆ ನಿಮ್ಮ ಮೇಲೆ ರೇಪ್ ಕೇಸ್ ಹಾಕ್ಬಿಡ್ತೀನಿ. ಇನ್ನೊಂದು ಮೈನ್ ಕಂಡೀಷನ್, ಗಂಡ್ ಮಕ್ಳೇ ಯಾಕೆ ತಾಳಿ ಕಟ್ಬೇಕು? ಅದಕ್ಕೆ ನಾನೇ ನಿನಗ್ ತಾಳಿ ಕಟ್ತೀನಿ. ಲೈ, ಹೆಣ್ಣು ಅನ್ನೋಳು ಭತ್ತದ ಪೈರಿದ್ದಂಗೆ. ಭತ್ತ ಹಾಕಿ 17 ದಿವಸ ಒಂದೇ ಜಾಗದಲ್ಲಿ ಬೆಳೆಸ್ತಾರೆ. ಆಮೇಲೆ ಅದನ್ನ ಕಿತ್ತು ಬೇರೆ ಕಡೆ ನಾಟಿ ಮಾಡ್ತಾರೆ. ಹಂಗೆ ಒಂದು ಹೆಣ್ಣು ಮಗಳು 20 ವರ್ಷ ತವ್ರ ಮನೇಲಿ ಇರ್ತಾಳೆ. ಆಮೇಲೆ ಮದುವೆ ಆಗಿ ಗಂಡ ಮನೆಗೆ ಹೋಗಿ ಕೊನೆಯವರೆಗೂ ಅಲ್ಲೇ ಇರ್ತಾಳೆ. ಮದುವೆ ಆದ್ಮೇಲೆ ತವ್ರ ಮನೇಲಿ ಇರ್ತೀನಿ ಅಂದ್ರೆ ನಿನಗೆ ಗಂಡ ಯಾಕೆ ಬೇಕು? ಒಂದು ನಾಯಿನ್ ಕಟ್ಕೋ. ಓಹೋ, ಮಾಡ್ರನ್ ಮಂದಾಕಿಣಿ. ಒಂದು ಪಕ್ಷ ಇವರೆಲ್ಲ ಹಾಕಿರೋ ಕಂಡೀಷನ್ಸ್ಗೆಲ್ಲ ಒಪ್ಕೊಬಿಡ್ಬೋದು ಕಣೆ. ಆದ್ರೆ ನೀನ್ ಹಾಕಿದ್ಯಲ್ಲ ಕಂಡೀಷನ್ಸ್, ಅಬ್ಬ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 . ಹಾಯ್ ಬ್ರೋ. ಇವರೇ ನಿಮ್ಮ ಮದ್ವೆ ಆಗೋ ಹುಡುಗ? ಮೊದ್ಲು ನಾನ್ ಕಂಡೀಷನ್ಸ್ ನ ಹೇಳ್ತೀನಿ. ಆ ಕಂಡೀಷನ್ಸ್ ಒಪ್ಕೊಂಡ್ರೆ ಹಸ್ಬೆಂಡು, ಇಲ್ಲ ಅಂದ್ರೆ ಫ್ರೆಂಡು. ಕೇಳಬಾರ್ದು ಕಂಡೀಷನ್ಸ್ ಎಲ್ಲ ಕೇಳ್ಬಿಟ್ಟಿದೀನಿ. ಹೇಳಮ್ಮ. ನನ್ಗೆ ಬಾಯ್ ಬೆಸ್ಟಿ ಒಬ್ಬ ಇದ್ದಾನೆ, ಸಿಚುವೇಶನ್ ಶಿಪ್ಗೆ ಒಬ್ಬ ಇದ್ದಾನೆ, ಬೆಂಚಿಂಗ್ ಒಬ್ಬ ಇದ್ದಾನೆ, ಫ್ರೆಂಡ್ಸ್ ವಿತ್ ಬೆನಿಫಿಟ್ಗೆ ಒಬ್ಬ ಇದ್ದಾನೆ, ಶುಗರ್ ಡ್ಯಾಡಿ ಇದ್ದಾರೆ, ಟೆಕ್ಸ್ಟೇಷನ್ ಶಿಪ್ಗೆ ಒಬ್ಬ ಇದ್ದಾನೆ. ಆದ್ರೆ ಗಂಡ ಮಾತ್ರ ಇಲ್ಲ. ಆ ಜಾಗಕ್ಕೆ ನೀವ್ ಬರ್ಬೇಕು. ಇನ್ನೇನ್ ಮಿಕ್ಕಿದೆ ಅಂತ ಬರ್ಲಮ್ಮ. ಲೈಫಲ್ಲಿ ಒಬ್ರ ಮೇಲೆ ಒಬ್ರು ಡೌಟ್ ಕೊಡ್ಬಾರ್ದು. ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ. ನಿಮ್ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಫೇಸ್ಬುಕ್ ಎಲ್ಲ ಪಾಸ್ವರ್ಡು ಕೊಡ್ಬೇಕು. ಹೇ ಯಾ ಶೋರ್, ನಿಮ್ದು ಕೊಡ್ತೀರಲ್ವಾ? ಅಂದ್ರೆ
ಪಡ್ತಾ ಇದ್ದೀರಾ? ಇವಾಗ ತಾನೇ ಹೇಳ್ದೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ ಅಂತ. ಅದನ್ ಬಿಡು, ನಮ್ಮ ಹುಡುಗ ಓಕೆ ಅದನ್ನ ಹೇಳಮ್ಮ. ಅದ್ ನಾನು ಹೇಳಲ್ಲ, ನನ್ ಪೂಕಿ ಹೇಳ್ದೆ. ಅದ್ಯಾರೋ ರಾಕಿ ಕೇಳ್ಬಿಟ್ಟು ಹೇಳ್ತಾರಂತೆ, ನೀನ್ ಕೇಳ್ಬಿಟ್ಟು ಹೇಳಮ್ಮ. ಏಯ್, ಅದು ರಾಕಿ ಇಲ್ಲ, ಪೂಕಿ. ಅದು ನಿಮ್ 90s ಕಿಡ್ಸ್ದು ಇದೇ ಪ್ರಾಬ್ಲಮ್. ಟ್ರೆಂಡ್ ಬಗ್ಗೆನೇ ಗೊತ್ತಿಲ್ಲ. ಪೂಕಿ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್, ಗೊತ್ತಾ? ಅಲ್ಲ, ನಿಮ್ ಪರ್ಸನಲ್ ಡಿಸಿಷನ್ ತಗೊಳಲ್ವಾ? ಮದ್ವೆ ಆದ್ಮೇಲೆ ನಿಮ್ಮನ್ನ ಬೇಕಂದ್ರೆ ಬಿಟ್ಬಿಡ್ತೀನಿ, ಆದ್ರೆ ನನ್ ಪೂಕಿನ ಮಾತ್ರ ಬಿಡಲ್ಲ. ಲೇ, ಗಿಂಡಿದ್ರೆ ಅರ್ಧ ಕೆಜಿ ಮಾಂಸ ಸಿಗಲ್ಲ. ನಿನಗೆ ಈ ರೇಂಜ್ ಡಿಮ್ಯಾಂಡ್ಸ್ ಬೇಕೇನೆ? ಅಪ್ಪ ಅಪ್ಪ ಯಾರದು ಅಪ್ಪ? ಯಪ್ಪ! ನಮಸ್ತೆ. 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 ಓ ನಮಸ್ತೆ. ಆಹಾ, ನೋಡಿರೋ ಇಷ್ಟು ಚಂದಲ್ಲಿ ಇವರೇ ಬೆಸ್ಟ್ ಅನ್ಸುತ್ತೆ. ಲಾಕ್ ಮಾಡ್ಕೊ. ಇಷ್ಟು ದಿನ ಓಡಿಸ್ಕೊಂಡ್ರೆ ಸಾಲ್ದ, ಬೇರೆ ಥರ ಟ್ರೈ ಮಾಡ್ತೀನಿ. ಅಂಕಲ್, ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಆ್ಯಂಗೋರ್ ಪೆಗ್ಗೊಡ್ದು ಅಭ್ಯಾಸ. ನಂಗೆ ಇದಕ್ಕಿಂತ ಮುಂಚೆ ಒಂದು 6 ರಿಂದ 7 ಜನ ಹುಡುಗಿರ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದೀನಿ. SLC ಒಬ್ಳು, PUC ಒಬ್ಳು, ಡಿಗ್ರಿಲಿಬ್ರು, 2 ವರ್ಷದಿಂದ ನಮ್ಮ ಕೊಲೀಗ್ಸ್ ಇಬ್ರು. ಬೆಳಿಗ್ಗೆ ಬರ್ಬೇಕಾದ್ರೆ ಅಲ್ವಾ, ಬೆಳಿಗ್ಗೆ ಬರಬೇಕಾದ್ರೆ ಒಂದು ಹುಡುಗಿ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ರೆ ಸಂಜೆ ಸೂರ್ಯ ಕೆಳಗೆ ಇಳಿತಿದ್ದಂಗೆ ಪಬ್ಗೆ ಹೋಗಿ ಒಂದು 4 ಜನ ಹುಡುಗಿರ ಜೊತೆ ಡ್ಯಾನ್ಸ್ ಮಾಡಿ ಒಂದು 10 ರಿಂದ 12 ಬೆಕ್ ಕೊಡ್ದು ಮಲ್ಕೊತೀನಿ ಅಂಕಲ್. ಇದು ಬಿಟ್ರೆ ನಾನು ತುಂಬ ಒಳ್ಳೆಯವ ನಂಗೆ. ನೀವ್ ಹಿಂಗ್ ಓಪನ್ ಆಗಿ ಮಾತಾಡ್ಲಿ ಅಂತಾನೆ ನಾನು ಸುಮ್ಮನೆ ಕುಂತಿದ್ದೆ. ನಿಮ್ದು ಯಾವ್ದ್ರಿ 6 ಜನ? ನನ್ನ ಮಗಳು 12 ಜನ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದೆ. 5 ವರ್ಷದಿಂದ ಯಾವ್ದೋ ಹುಡುಗನ ಜೊತೆ ಓಡಾಡ್ಬಿಟ್ಟಿದ್ಲು. ಪೊಲೀಸರು ಹುಡ್ಕಿ ಸಾಕಾಗಿ ಪೊಲೀಸರ ಕೈಗೆ ಸಿಗ್ಲಿಲ್ಲ ಅವಳು. 5 ದಿನ ಬಿಟ್ಮೇಲೆ ಅವಳೇ ಬಂದ್ಲು. ಅಪ್ಪ, 5 ದಿನ ಅಲ್ಲ, 6 ದಿನ. 5 ದಿನ ಅಲ್ವ, 6 ದಿನ ಆಯ್ತು. ನನ್ನ ಮಗಳು ಪಬ್ಗೋದ್ರೆ ನಿನ್ಗಿಂತ 2 ಪೆಗ್ ಜಾಸ್ತಿ ಹೊಡಿತಾಳೆ, ಕಡಿಮೆ ಅಂತ ಹೊಡಿಯಲ್ಲ. ಬೇಕಾದ್ರೆ ನಿನ್ ಮೇಲೆ ಪ್ರಮಾಣ ಮಾಡಿರ್ತೀನಿ. ನಿಮ್ಮ ಮಗಳು ನೋಡಿದ್ರೆ ಹಂಗೆ ಕಾಣಿಸ್ತಾ ಇಲ್ವಲ್ಲ ಅಂಕಲ್? ಮಗಳೇ, ಹುಡುಗರ ಜೀವನ ಅಂದ್ರೆ ಏನೇ ಅನ್ಕೊಂಡಿದ್ದೀರಾ? ಏನು ಆಟ ಆಗೋಯ್ತಾ? ತಾಯಿ ಕಷ್ಟ ಕೊಡಬಾರ್ದು ಅಂತ ನಾರ್ಮಲ್ ಡೆಲಿವರಿ ಆಚೆ ಬಂದು, ಇಷ್ಟ ಇಲ್ಲ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಓದಿ ಕಷ್ಟಪಟ್ಟು ಪಾಸ್ ಆಗಿ ಯಾರ್ಯಾರೋ ಕೈ ಕಾಲು ಹಿಡಿದು ಕೆಲಸ ತಗೊಂಡು, ಹುಡುಗಿರ್ ರೆಡಿ ಇದ್ರು ಓಯೋ ರೂಮ್ ಹಾಕದೆ, ಸನ್ನಿ ಲಿಯೋನ್ ವಿಡಿಯೋಸ್ ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡು, ಅಕ್ಕ ತಂಗಿರಿಗೆ ಮದುವೆ ಮಾಡಿಸಿ ಅಪ್ಪ ಮಾಡಿರೋ ಸಾಲ ತೀರಿಸಿ, ಕೈಗೆ ಗಡಿಯಾರ ಕಟ್ಕೊಂಡು EMI ತಲೆ ಮೇಲೆ ಹಾಕೊಂಡು, ಟೈಮ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡದೆ ದುಡ್ದು ಕೆಲಸ ಅಂತ ಕಷ್ಟಪಟ್ಟು ದುಡ್ದು ಹೊಟ್ಟೆ ಬರ್ಸ್ಕೊಂಡು, ಆಫೀಸಲ್ಲಿ ಮ್ಯಾನೇಜರ್ ಬೇವರ್ಸಿ ಹಿಡ್ಕೊಂಡು ಟೆನ್ಷನ್ಗೆ ತಲೆ ಮುಂದೆ ಕೂದಲು ದುರ್ಸ್ಕೊಂಡು, ಇರುವೆಗಳು ಊಟ ಸೇರಿಸ್ದಂಗೆ ಮದುವೆಗೆ ದುಡ್ಡು ಕೂಡಾಕಿ ಮದುವೆಗೆ ಹುಡುಗಿ ಹುಡ್ಕೋಣ ಅಂತ ಬಂದ್ರೆ, ಬೆಡ್ರೂಮ್ ಸ್ಟ್ರಾಂಗ್ ಆಗಿರ್ಬೇಕು, ಹುಡುಗ ನನಗಿಂತ ಹೆಂಗಾಗಿರ್ಬೇಕು, ಅಡಿಗೆ ಬರಲ್ಲ, ಸಂಜೆ ಆದ್ರೆ ಮನೆಗೆ ಬರಲ್ಲ, ಸ್ವಂತ ಮನೆ ಇರಬೇಕು, ಅದು ನಾವೇ ದುಡ್ದಿರ್ಬೇಕು, ಹುಡುಗ ವೈಟ್ ಇರಬೇಕು, ಮಲ್ಲೇಶ್ವರಮಲ್ಲಿ ಸೈಟ್ ಇರಬೇಕು. ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಡಿಮ್ಯಾಂಡ್ಸ್ ಬೇಕಾ? ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಅಂದ್ರೆ ಏನು? ನೀನೇನ್ ಮದ್ವೆನೇ ಆಗಲ್ವಾ? ಮದುವೆ ಅಂದ್ರೆ ಕಂಪ್ನಿ ಅಲ್ಲ, ಕಂಡೀಷನ್ಸ್ ಒಪ್ಕೊಂಡು ಅಗ್ರಿಮೆಂಟ್ಗೆ ಸೈನ್ ಹಾಕೋದಕ್ಕೆ. ಇಟ್ಸ್ ಅ ಲೈಫ್ ಲಾಂಗ್ ಕಮಿಟ್ಮೆಂಟ್. ಅಂತ ಹುಡುಗಿ ಸಿಕ್ಕಿದ್ರೆ ಖಂಡಿತ ಮದುವೆ ಆಗ್ತೀನಿ. ನೀವು ಹೋಗ್ತಾ ಇರ್ರಿ. ಹಲೋ, ಎಸ್, ನಮ್ ಎಲ್ಲಾರ್ನ ತೋರ್ಸಿದ್ದು ನಿನ್ ಫ್ರೆಂಡ್ ತಾನೆ? ಅವನ್ನ ತಾನೇ ನಿನ್ ಮೊದ್ಲು ಕಟ್ಟಾಕ್ಬೇಕು. ಫ್ರೆಂಡು
ಏನೋ 2 ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ರೂಮ್ ಖಾಲಿ ಮಾಡ್ಕೊಂಡು ಊರ್ ಬಿಟ್ಟು ಹೋಗ್ಬೇಕು ಅಂತಿದ್ಯಾ? ನನ್ನ ಮಗಳನ್ನ ಲವ್ ಮಾಡಿ ಮದುವೆ ಆತೀನಿ ಅಂತ ಮಾತು ಕೊಟ್ಬಿಟ್ಟು ನೀನ್ ಡಿಮ್ಯಾಂಡ್ಸ್ ಒಪ್ಪಿಲ್ಲ ಅನ್ಬಿಟ್ಟು ಓದ್ತಿದ್ಯಲ್ಲ, ತಾಳಿ ಕಟ್ತೆ. ಎಂಥ ನನ್ನ ಮಗ ಇರ್ಬೋದು ನೀನು. ಎಲ್ಲಾರ್ತ್ರ ಸಿಗಾಕಬಿಟ್ನ. ಅಂಕಲ್ ಸ್ವಲ್ಪ ಸಿಡುಗು ಮಾತಾಡೋಣ. ಡಿಮ್ಯಾಂಡ್ ಮಾಡ್ತೀಯ? ಡಿಮ್ಯಾಂಡು ಡಿಮ್ಯಾಂಡಾ? ಅಂಕಲ್ ಏನ್ ಡಿಮ್ಯಾಂಡ್ ಮಾಡಿದೆ ಡಿಮ್ಯಾಂಡ್ಸ್ ಏನಿಲ್ಲ, ಸುಮ್ಮನೆ ಹೇಳ್ತಾರಷ್ಟೇ ಅವರು. ಅಂಕಲ್ ನೀವ್ ಹೇಳಿ ಏನ್ ಡಿಮ್ಯಾಂಡ್ ಮಾಡ್ದ ಅಂತ ಅವನು. ಹೇ, ಅದು ಡಿಮ್ಯಾಂಡ್ಸ್ ಅಲ್ಲ, ಸಣ್ಣ ಆಸೆ. ಯಾವ್ದ ಸಣ್ಣ ಆಸೆ? ಮದುವೆಗೆ ದರ್ಶನ್ ಅವ್ರು ಬರಬೇಕು, ರಿಸೆಪ್ಷನ್ಗೆ ಸುದೀಪ್ ಅವ್ರು ಬರಬೇಕು, 10 ದಿವಸ ಮದುವೆ ನಡಿಬೇಕು, ಮದುವೆ ಕಂಡು ಹೆಲಿಕಾಪ್ಟರ್ ಇಳಿಬೇಕು, ಸದಾಶಿವ ನಗರದಲ್ಲಿ ಒಂದು ಸೈಟ್ ಇರಬೇಕು, ಹುಡುಗಿ ನೀರಿನ ಕುಳ್ಳಗಿರ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇರಬೇಕು, ಕರ್ನಾಟಕದ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಜಮೀನು ಇರಬೇಕು, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ, ಡಿಸೈನ್ ಒಡವೆ, ಡೈಲಿ ಹೆಡ್ ಮಸಾಜು, ವಾರಕ್ಕೊಂದ್ಸರಿ ಬಾಡಿ ಮಸಾಜು, ತಿಂಗಳಿಗೊಂದ್ಸರಿ ಪಾಪ ಪೂಜೆ ಮಾಡಿ ಆ ನೀರು ನಾವು ಕುಡಿಬೇಕಂತೆ. ಲಾಸ್ಟ್ ಅದೇನೋ ಕೇಳ್ದಲ್ಲ, ಅದೇನ್ ಡಿಮ್ಯಾಂಡು? ಸೌಂಡ್ ಪ್ರೂಫ್ ಮಂಚ ಕೇಳಿದ್ದೆ. ನಿನಗೆ ಕೊಡ್ಬೇಕಾಗಿರೋದು ಮಂಚ ಅಲ್ಲ ಕಣೋ, ಮತ್ತೆ ಮಾಂಜ. Don't demand the demand. If you demand the demand demands you.